ಜನ ಸಾಕಷ್ಟಿದ್ದಾರೆ ಮತ್ತು ಈ ನೆಲೆಯಲ್ಲಿ ಮತ್ತು ಪ್ರಭಾವ 2-3 ಜಿಲ್ಲೆಯಲ್ಲಿ ಪ್ರಭಾವ ಆಗ್ತದೆ. ಈ ಜಾರಕಿಹೊಳಿ ಅವ್ರದ್ದು ಏನಪ್ಪ ಎಲ್ಲಿ ಪ್ರಭಾವಿ ಇಲ್ಲಿ ಮೊನ್ನೆ ನೀವು ನೋಡಿದ್ರಿ ನಮ್ಮ ರಮೇಶ್ ಅವ್ರದ್ದು ವಿಧಾನಸಭಾ ಚುನಾವಣೆಯಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ಪ್ರಭಾವಿ ಆಯಿತು. ನಮ್ಮದು ತಮ್ಮ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ ಬಂದುಬಿಟ್ರೆ ಹೋದವ್ರ ಮೇಲೆ ಯಾವ ಪ್ಲೇಸ್ ಮೇಲೆ ಪರಿಣಾಮ ಆಯ್ತು ಪ್ರಭಾವ ಆಯ್ತು ಇದನ್ನು ಲೆಕ್ಕ ಹಾಕ್ತಿರ್ತಾರೆ. ನಾವು ಇಲ್ಲಿ ಕೂತು ಮಾತಾಡ್ತಿರ್ತೀವಿ ಅಷ್ಟೇ, ಬಟ್ ಇದು ಲೆಕ್ಕ ಕೌಂಟ್ ಆಗ್ತದೆ. ಈಗ ನಿಜವಾಗಿಯೂ ಲಾಸ್ಟ್ ಟೈಮ್ ಅವ್ರಿಗೆ ಆ ಜವಾಬ್ದಾರಿ ಕೊಟ್ಟಿದ್ದು ನೋಡ್ಬೇಕಾದ್ರೆ ಒಂದು ಮಿನಿಮಮ್ 4-5 ಜನ ಇಬ್ಬರು ಬಿಟ್ಟು ಬರಬೇಕಾಗಿತ್ತು. ಆರ್ಎಸ್ ಇನ್ನೂ ಹೆಚ್ಚಾಗಬೇಕಾಗಿತ್ತು. ಆಗ 13-14 ಅಷ್ಟು ಇದ್ರು ಅವರು BJPಗರು. ಅಟ್ಲೀಸ್ಟ್ ಒಂದು 2 ಹೆಚ್ಚಾಗಬೇಕು, ಅಷ್ಟಾದ್ರೂ ಬರಬೇಕಾಗಿತ್ತು. ಅದು ಬರಲಿಲ್ಲ, ದೊಡ್ಡ ಹೊಡೆತ ಕೊಡುತ್ತೆ. ಹೀಗಾಗಿ ವಿಶೇಷವಾಗಿ ಶಾರ್ ಅವರಾಯ್ತು BJPಗರಾಯ್ತು ಮೇಲವರು ಅಷ್ಟು ಇವ್ರ ಮೇಲೆ ಇವತ್ತು ವಿಶ್ವಾಸ ಇಟ್ಟಿಲ್ಲ. ಅವ್ರಿಗೆ ಗೊತ್ತಾಗಿದೆ. ಮತ್ತು ಜೊತೆಗೆ ಇನ್ನೊಂದೇನಾಗಿದೆ ಅಂದರೆ ಇಲ್ಲಿ BJPಯಲ್ಲಿ ಅಲ್ಲಿದ್ದಂಥ ಲಿಂಗಾಯತ ಏನು ಇವರಿದ್ದಾರೆ ಮೆಂಬರ್ಗಳಿದ್ದಾರೆ ಅಥವಾ ಅಲ್ಲಿ ಲೀಡರ್ಗಳೇನಿದ್ದಾರೆ ಅವ್ರಿಗೆ ಏನಾಗ್ಯದಪ್ಪ ಅಂದರೆ ಈಗ ಹೇಗಾದರೂ ಮಾಡಿ ಈಗಂತೆ ಅವರು ಮೊನ್ನೆ ವಿಧಾನಸಭಾ ಚುನಾವಣೆಯೊಳಗೆ ರಮೇಶ್ ಅವ್ರ ಕೈಯೊಳಗೆ ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಶಾರ್ ಅವರು. ಅದನ್ನು ಕಸ್ಕೊಂಡು ತಮ್ಮ ನಿಲ್ಲಿಸ್ಬೇಕಂತ ಬೆಳಗಾವಿ ಜಿಲ್ಲೆಯಲ್ಲಿ ಲಿಂಗಾಯತ ದಬ್ಬಿ ನಡೀಲಪ್ಪ ಅನ್ನುವಂಥದ್ದು ನೋಡೋದು. ಅವ್ರಿಗೂ ಭಾಳ ಒತ್ತಾಯ ಮಾಡತ್ತಾರೆ ಇವರಿಗೆ ಹೌದ್ರಿ ನೀವೊಬ್ಬರು ಬಂದು ನೀವು ಕಷ್ಟ ಆಗ್ತದೆ. ಬಟ್ ಇನ್ನೂ ಅಂಜಿಕೆ ಏನೈತೆ ಅವ್ರಿಗೆ ಅಂದರೆ ಎದಕ್ಕೆ ಹೋಗ್ಬೇಕಲ್ಲ ಈಗ BJPಗೆ ಸೆಂಟ್ರಲ್ ಗೌರ್ಮೆಂಟ್ದಾಗ ಮಿನಿಸ್ಟರ್ ಆಗಬೇಕು, ಇಲ್ಲ ತಮ್ಮಗ್ಗೆ MP ತಮ್ಮಗ್ಗೆ ಯಾರಿಗೆ ಬಿಟ್ಟು ಕೊಡೋದು ಹೇಳ್ತಾರೆ ಅವರು. ಯಾಕಂತಂದ್ರೆ ಚಿಕ್ಕೋಡಿ ಭಾಗದಾಗ ನಿಲ್ಬೇಕು ಅವರು. ಚಿಕ್ಕೋಡಿ ಭಾಗದಾಗ ಜೊಲ್ಲೆ ಆಲ್ರೆಡಿ ಸಂಸದರು ಅವ್ರನ್ನ ಬಿಟ್ಟು ಬೇರೆದವ್ರು ಹೇಗೆ ಕೊಡ್ತಾರೆ ಅವರು. ಮತ್ತು ಇವ್ರ ಮಗ ಕೊಟ್ರೆ ಇವ್ರ ಮಗ ಅಂದರೆ ಸೌದಿಯವ್ರ ಮಗ ಎಷ್ಟರ ಮಟ್ಟಿಗೆ ಪ್ರಭಾವಿ ಆಗ್ತಾನಲ್ಲ. ಮತ್ತು ಇವ್ರು ಕೊಡ್ಕೊಡ್ತಾರೆ ಅಲ್ಲೇ ರಮೇಶ್ ಬೆಳೆದ ರಮೇಶ್ ಕತ್ತಿ ಅವರು ನಾನು ಈ ಸಲ ನಾನು ಚಿಕ್ಕೋಡಿ ಟಿಕೆಟ್ ಕೊಟ್ಟರೆ ಚಿಕ್ಕೋಡಿದ್ದು ಅಂತೇಳಿ ಇಂಥವೆಲ್ಲ ನಡೆದಾಗ ಮತ್ತು ಅವ್ರನ್ನ ಕೂಡ ಗೊಂದಲ ಸಿಕ್ಕ ಸುಮ್ಮನೆ ಏನೋ ದೋಸ್ತರು ಕರೀತಾರೆ ಸ್ಪಿರಿಟ್ ಮೇಲೆ ಹೋದ್ರೆ ನಂದು ಭವಿಷ್ಯ ಪ್ರಾಜೆಕ್ಟ್ ಅವ್ರಿಗೂ ಒಳಗಿಂದೊಳಗೆ ಭಯ ಅದ ರೀ. ಯಾವುದಾದ್ರು ನನಗೂ ಅದು ಯಾರಿಗೂ ಅದು ಭಯ ಇರ್ತದೆ, ಅಷ್ಟು ಪ್ರಶ್ನೆ ನಿಮ್ಗೆ ಇರ್ತದೆ. ಆ ಎಲ್ಲ ನೆಲೆಯಲ್ಲಿ ಅವ್ರಿಗೂ ಸಡನ್ನಾಗಿ BJPಗೆ ಹೋಗ್ಬೇಕು ಅನ್ನುವಂಥದ್ದಿಲ್ಲ. ಮತ್ತು ಇವ್ರು ಏನಿತ್ರಿ ಅವರು ಅಲ್ಲಿ ಇಲ್ಲಿ ನಿಲ್ಲೋದು ಭಾಳ ಕಷ್ಟ ಆಗಿತ್ತು ಅವ್ರಿಗೆ ಜಗದೀಶ್ ಶೆಟ್ಟರ್ ಅವ್ರಿಗೆ. ಯಾಕಂದ್ರೆ ಎಲ್ಲ ಅವ್ರು ಬೆಳೆದು ಬಂದಿದ್ದು ಇಡೀ ಅವ್ರ ಲೈಫ್ ಆದರೆ ಬೆಳೆದು ಬಂದಿದ್ದು BJP. ಅವ್ರು ಸಡನ್ನಾಗಿ ಗೆದ್ದು ಹೋದರು. ಅವ್ರಿಗೆ ಏನು ಬೇಕಾಗಿತ್ತು ರೆಸ್ಪೆಕ್ಟ್ ಬೇಕಾಗಿತ್ತು, ಬಾರ್ ಇನ್ನೂ ದೊಡ್ಡ ಕೈ ಮುಗಿಬೇಕಾಗಿತ್ತು. ಅಷ್ಟು ಕುಳಿ ಹೌದು. ಯಾಕಂದ್ರೆ ಅವ್ರು ಹೋಗ್ಬೇಕಾದ್ರೂ ಕೂಡ ಅದೇ ಕಂಡೀಷನ್ ಅಮಿತ್ ಶಾ ಅಥವಾ ಪ್ರಧಾನಿ ಮೋದಿ ಅವ್ರನ್ನ ಕರೆ ಮಾಡಿದ್ರೆ ಹೋಗ್ತಿರೋದು. ಹಂಗೆ ಇವರಿಲ್ಲ. ಇವ್ರು ಬೆಳೆದ ವಾತಾವರಣ ಸ್ವಾಭಿಮಾನ್ಯ ಬೆಳೆದಾರ, ತಿಕ್ಕಾಟ ಮೇಲೆ ಬೆಳೆದಿದ್ದಾರೆ. ಸಮಾಜವಾದಿ ಪಕ್ಷ ಅಥವಾ ಸಮತಾವಾದಿ ಯಾವ ಪಕ್ಷಗಳ ಜೊತೆ ಸಂಪರ್ಕ ಬಂದಂಥವರು ನಂತರದಲ್ಲಿ ಅನಿವಾರ್ಯವಾಗಿ BJP ಜೊತೆ ಕುಡ್ಕೊಂಡವರು. ಈ ಕಾಂಗ್ರೆಸ್ ಒಂದು ರೀತಿ ಲಿಬರಲ್ ಇಲ್ಲಿ ನೀವು ಲೆಫ್ಟ್ದವ್ರು ನಡೀತೀರಿ, ರೈಟ್ದವ್ರು ನಡೀತೀರಿ, ಎಲ್ಲ ವಿಂಗದವ್ರು ನಡೀತಿರಲಿಲ್ಲ. ಒಟ್ಟಲ್ಲಿ ಒಂದು ಎಲ್ಲರೂ ಕುಡಿದಂಥ ಒಂದು ಸಂಘಟನೆ ಇದು. ಅದು BJP ಹಂಗಿಲ್ಲ. ನೀವು ಯಾವುದೇ ಜಾತಿ ಇರಲಿ ಏನೂ ಇರಲಿ, ಅಲ್ಲಿ ಅವ್ರ 3 ಸಿದ್ಧಾಂತ ಇರೋದ ಹಿಂದುತ್ವದ ಬಗ್ಗೆ ನೀವು ಒಳ್ಳೇಬೇಕು ಅನ್ನುವಂಥ ಒಂದು ಪ್ರೆಷರ್ ಇರ್ತದೆ. ಅದು ಇಲ್ಲಿಲ್ಲ, ಆ ಪ್ರೆಷರೈಸೇಷನ್ ಇಲ್ಲ. ಜೊತೆಗೆ ಅವ್ರಿಗೆ ದೊಡ್ಡ ಭಯ ಏನದಪ್ಪ ಅಂದರೆ ರಮೇಶ್ ಜಾರಕಿಹೊಳಿ ಅವ್ರು ಅದಾರಪ್ಪ ಅವ್ರಿಗೆ ನೀವೇನು ಎಲ್ಲಿ ಇರ್ತೀರಿ, ಅವ್ರಿಗೆ ಸ್ಥಾನ ಕೊಡ್ತೀರಿ, ನಾನು ಹಿಂಗೆ ಕೊಡ್ತೀರಿ ಅನ್ನೋದು ಕೇಳಿರ್ಬೋದಲ್ಲ. ಕೇಳಿಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಯಾಕಂದ್ರೆ ಪ್ರತಿಸ್ಪರ್ಧಿ ಅವ್ರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಹೋಗಿ ಅವ್ರು ಸೋಲಿಸೇ ಬರ್ಬೇಕಂತೇಳಿ. ಮತ್ತು ಈಗಾಗಲೇ ಅಲ್ಲಿಂದ ಮುಗಿಸ್ತಾರೆ ಮಾಡಿದ್ರು ರಮೇಶ್ ಅವರು ಸಹಿತ. ಈಗ ಇತ್ತೀಚೆಗೆ ಒಂದು ಸ್ವಲ್ಪ ಆಂದೋಲನ ನೀವು ಕೇಳಿದಿರ್ಬೋದು. ಶ್ರೀಮಂತ್ ಪಾಟೀಲ್ರು ಅವರೆಲ್ಲ ಕೊಡ್ಕೊಂಡು ಇವ್ರು ಭ್ರಷ್ಟಾಚಾರ ಏನು ಕೊರೆ ಆಗ್ಬೇಕು ಅಂತ ಹೇಳಿ ಹೋಗಿ ಬಂದರು. ಹಿಂಗೆ ಡೆಡ್ ಎನಿಮಿಟಿ ಇದ್ದಾಗ BJP ಬಂದು ನನಗೇನು ಸ್ಥಾನಮಾನ. ಅದಕ್ಕೆ ಅವರು ಒಟ್ಟಿಗೆ ಕಾಂಗ್ರೆಸ್ ಉಳಿಸಿ ಸಾಹಿತ್ಯಗಳು ಭಾಳ ಇದ್ದಾವೆ, ನೋಡ್ಬೇಕು ಅದಕ್ಕೆ ಏನಾಗ್ತದೆ ಅಂತೇಳಿ. ಮತ್ತು ಕಾಂಗ್ರೆಸ್ಸಲ್ಲಿ ಏನಾಗ್ಯದಪ್ಪ ಅಂದ್ರೆ ಇವ್ರು ಧೈರ್ಯ ಏನಂದ್ರೆ DK ತನ್ನ ಜೊತೆ ಇದ್ದಾರೆ. ಸತೀಶ್ ಅವರು ಇಲ್ಲಿ ಅವ್ರು ವಿರೋಧಿ ಇದ್ದರೂ ಸಹಿತ DK ಅವ್ರು ನನಗೆ ಲಾಸ್ ಮಾಡೋದಿಲ್ಲ, ನನಗೆ ಪೊಲಿಟಿಕಲ್ ಕೆರಿಯರ್ ಹಾಳು ಮಾಡೋದಿಲ್ಲ ಅನ್ನೋದು ಧೈರ್ಯ ಅವ್ರಿಗೆ ಅದ. ಅದಕ್ಕಾಗಿ ಅವರು ಕಾಂಗ್ರೆಸ್ ಮೋಸ್ಟ್ಲಿ ಉಳಿತಾರು ಅನ್ನೋಂಥದ್ದು ಒಂದು ತರ್ಕ. ಅದೇ ಕಾಲಕ್ಕೆ ಇದನ್ನೆಲ್ಲ ಗೊತ್ತಿದ್ದಂಥ ಮತ್ತು ನಮ್ಮ ಲಿಂಗಾಯತ ಲಾಬಿ ಒಬ್ಬರು ಲೀಡರ್ ಬೇಕಾಗಿದ್ದಾರೆ ಅವರಿಗೆ, ಲಿಂಗಾಯತರಲ್ಲಿ ವಿಶ್ವಾಸಿಕ. ಅದೆಲ್ಲ ಕಾರಣಕ್ಕೆ ಈಗ ಕಾಂಗ್ರೆಸ್ಸಿಗರು ಮಾತ್ರ ಅಲರ್ಟ್ ಆಗಿದ್ದಾರೆ. ಮತ್ತು ಇವರು ಏನೋ ಇಲ್ಲಪ್ಪ ನಾವು ಸ್ವಲ್ಪ ಆಲಿಸಿತನ ಮಾಡಿದ್ವಿ ಮತ್ತೆ ಜಗತ್ತು ಹೋದ್ರೆ ಏನು ಮಾಡೋದು ಅಂತೇಳಿ. ಯಾಕೆ ಒಬ್ಬ ನಾಯಕ ಏಕಾಗಿ ಒಂದು ದಿನದಲ್ಲಿ ಹುಟ್ಟುವುದಿಲ್ಲ ಯಾರಾದರೂ. ಓಕೆ, ಇವಾಗ ಸರ್ ಮುಂದಿನ ವಾರ ಸುರ್ಜೇವಾಲಾ ಅವ್ರ ಜೊತೆಗೆ ಲಕ್ಷ್ಮಣ್ ಸವದಿ ಅವ್ರದ್ದು ಮೀಟಿಂಗ್ ಇದೆ ಇಂಡಿಯಾಲಿ. ಈ ಮೀಟಿಂಗ್ನಲ್ಲಿ ಇವ್ರು